ಎಲ್ಲವನು ಟೈಮ್ ಬೇರೆ ಆಯ್ತು, ಇನ್ನ ಬರ್ಲೇ ಇಲ್ಲ. ಬರ ಮಗ. ಸರಿ ನಡಿಯ ಹೋಗೋಣ. ಎಲ್ಲವನು ಕಾಣಿಸ್ತಾನೆ ಇಲ್ಲ. ಇಲ್ಲೆಲ್ಲ ಇರ್ತಾನೆ, ನಡಿಯ. ಬಾರೋ, ಇಲ್ಲೇ ಅವನೇ. ಏನೋ ಇನ್ನೇ ಬಿಟ್ಟಿಲ್ವನ ಇದೆ ನೀನು? ಏನೂ ಆಗಲ್ಲ ಬಿಡು. ಸ್ಟಾರ್ಟ್. ಸರಿ ನಡಿ ಹೋಗುವ, ಕರ್ಕೊಂಡೇವನು. ಬಾ ಹೋಗೋಣ. ಲೋ ಮತ್ತೇನೋ ನಿಂದು ಲೋ? ಮಗ, ಜೀವನ ಹಾಳು ಮಾಡ್ಕೋಬೇಡ ಕಣ, ಇನ್ನ ಜೀವನ ಅದೇ. ಲೈಫ್ನ ಎಂಜಾಯ್ ಮಾಡಬೇಕು ಕಣ. ಲೋ ಮಗ, ಇವನಿಗೆ ಅರ್ಥ ಆಗಲ್ಲ, ನಡಿ. ಲೋ ಎಷ್ಟೊತ್ತ ಕಾಯೋದು? ನಮ್ಮ ಅಮ್ಮ ಬರಕ್ ಹೋಗಿದ್ದೆ ಕಣಿಲ್ಲ, ಲೇಟ್ ಆಯ್ತ್ಲೇ. ಮಗ, ಯಾಕೋ ಬೇಜಾರಾಗಿದ್ಯಾ? ಯಾಕೋ ವಿಷಯ ಗೊತ್ತಿಲ್ವನ ನಿನ್ಗೆ? ಏನು ವಿಷಯನೋ? ಅದೇ ಪ್ರವೀಣ ಕ್ಯಾನ್ಸರ್ ಬಂದು ಸತ್ತೋದ್ನಲ್ಲ. ಏನು ಹೇಳ್ತಾ ಇದೀಯೋ? ನಿಜಾನೇ ಮಗ ಹೇಳ್ತಾ ಇರೋದು. ನಾನು ನಂಬಲ್ಲ, ಹೋಗಲು. ಲೋ ಮಗ, ಲೋ ಮಗ, ಲೋ ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ನಂಬಲೇಬೇಕು ಕಣ ಮಗ, ಇನ್ನೂ ನಮ್ಮ ಜೊತೆಲಿಲ್ಲ.
ಕಾರಣ ಈ ಸಿಗರೇಟೇ. ಆದಷ್ಟು ಸಿಗರೇಟ್ ಕಮ್ಮಿ ಮಾಡಿ. ಯಾವನೇ ಆಗಲಿ ಯಾವಳೇ ಆಗಲಿ ಈ ಸಿಗರೇಟ್ ಕಮ್ಮಿ ಮಾಡಿ, ಇಲ್ಲಾಂದ್ರೆ ನಮ್ಮ ಗೆಳೆಯನ್ಗಾದಂಗೆ ನಿಮ್ಗಳು ಹೋಗೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಈ ಕಿರುಚಿತ್ರನ. ಗೆಳೆತನ ಅಂದರೆ ಬರೀ ಖುಷಿಯಲ್ಲ, ನೋವು ಕೂಡ ಇರುತ್ತೆ. ಗೆಳೆತನ ಅಂದರೆ ಬರೀ ಹಾಳು ಮಾಡೋದಲ್ಲ, ಕಾಪಾಡ್ಕೊಳ್ಳೋದು ಇರುತ್ತೆ. ಎಲ್ರಿಗೂ ಹೇಳೋದು ಒಂದೇನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಯಾರೇ ಆಗಲಿ ಆದಷ್ಟು ಸಿಗರೇಟ್ ಹೊಡೆಯೋರನ್ನ ಕಮ್ಮಿ ಮಾಡಿಸಿ.